ಸಿಲಿಕಾನ್ ಸಿಟಿಯಲ್ಲಿ ಇಲಿ ಹೆಗ್ಗಣಗಳ ಸಂತಾನ ಬೀಡು ಬಿಟ್ಟಿದೆ. ಬೆಂಗಳೂರಲ್ಲಿ ಇಲಿಗಳು ಅನ್ನುವಂತ ರೀತಿಯಲ್ಲಿ ಜನ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವ ರೋಡಲ್ಲಿ ನೋಡಿದ್ರು ಕಸದ ರಾಶಿ, ಇಲಿ ಹೆಗ್ಗಣಗಳ ಓಡಾಟ. ಬೆಂಗಳೂರಲ್ಲಿ ಇಲಿಗಳು. ಬೆಂಗಳೂರಿಗೊಬ್ಬ ಬೇಕಿದ್ದಾನೆ ಕಿಂದರ ಜೋಗಿ. ಸಿಲಿಕಾನ್ ಸಿಟಿಲಿ ಇಲಿ ಹೆಗ್ಗಣಗಳ ಸಂತಾನ, ನಡು ಬೀದಿಲಿ ನೂರಾರು ಇಲಿಗಳ ಹಾವಳಿ ಹೆಚ್ಚಾಗಿದೆ. HAL 2ನೇ ಹಂತದ 3ನೇ ಕ್ರಾಸ್ನಲ್ಲಿ ಇಲಿಗಳ ದರ್ಬಾರ್ ಜೋರು. ಕಸದ ರಾಶಿಯಲ್ಲಿ ನೂರಾರು ಇಲಿಗಳ ದರ್ಬಾರ್. ರಸ್ತೆ ಓಡಾಡೋಕೆ ಜನರಿಗೆ ಭಯ. ಕಾಲ್ನಡಿಗೆಯಲ್ಲಿ ಇಲಿಗಳ ಸಾಮ್ರಾಜ್ಯ ಕಂಡು ದಂಗಾದ ಬೆಂಗಳೂರು ಮಂದಿ. GBA ಅಧಿಕಾರಿಗಳಿಗೆ ದೂರು ಕೊಟ್ಟರು, ಇಲ್ಲ ಪ್ರಯೋಜನ. ಸನ್ಮಾನ್ಯ ಬೆಂಗಳೂರು ಅಭಿವೃದ್ಧಿ ಮಂತ್ರಿ DK ಅವರೇ ಇತ್ತ ಗಮನಿಸಬೇಕಾಗುತ್ತೆ. GBA ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಅವರೇ, DK ಬೆಂಗಳೂರು ಜನರ ಗೋಳು ಕೇಳೋರ್ಯಾರು? ಸ್ಮಾರ್ಟ್ ಬೆಂಗಳೂರು ಇಲಿಗಳ ಸಾಮ್ರಾಜ್ಯಕ್ಕೊಂದು ಅಂತ್ಯ ಕಾಣಿಸ್ತೀರಾ? ಸರ್ಕಾರ GBA ವಿರುದ್ಧ ಬೆಂಗಳೂರು ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. GBA ಎಲೆಕ್ಷನ್ ಬೇರೆ ಸನಿಹದಲ್ಲಿದೆ. ಇಂಥ ಹೊತ್ತಲ್ಲಿ ಏನಿದು? ಬೆಂಗಳೂರಲ್ಲಿ ಇಲಿಗಳ ಹಾವಳಿ ಹೆಚ್ಚಾಗಿದೆ. ಇಲಿ ಹೆಗ್ಗಣಗಳ ಹಾವಳಿ. ಇಲಿ ಹೆಗ್ಗಣಗಳು ಹೇಗ್ ಬರ್ತಾವೆ? ಸ್ವಚ್ಛತೆ ಇಲ್ಲ, ಕಸದ ರಾಶಿ, ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲಿ ಕಸ. GBA ಏನ್ ಮಾಡ್ತಾ ಇದೆ? DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಓಡಾಡ್ತಾರೆ. ಬಟ್ ಇಲ್ಲಿ ಯಾವ ಬೆಂಗಳೂರು ಆಗ್ತಾ ಇಲ್ಲ. ಇರೋ ಬೆಂಗಳೂರೇ ಸರಿಯಾಗಿ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ. GBA ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀರಾ ಬೆಂಗಳೂರನ್ನ ಸ್ವಚ್ಛಗೊಳಿಸೋದ್ರಲ್ಲಿ? ಗಮನಿಸ್ತಾ ಇದ್ದೀರಿ ನೀವು ಇಲಿಗಳ ರಾಶಿ ಯಾವ ರೀತಿಯಾಗಿದೆ ಅಲ್ಲಿ ಅಂತ. ಕಸ ಎಲ್ಲಿ ನೋಡಿದ್ರೆ ಅಲ್ಲಿ ಕೊಳಚೆ ಇದೆ ಅಂತ ಅಂದ್ರೆ ಇಲ್ಲಿ ಹೆಗ್ಗಣಗಳು ಬಂದೇ ಬರ್ತಾವೆ. ಕ್ಲೀನ್ ಸಿಟಿ ಆಗೋದು ಯಾವಾಗ ಬೆಂಗಳೂರು? ಕೆಲವೊಂದಿಷ್ಟು ಮೇನ್ ಪಾಯಿಂಟ್ಗಳನ್ನ ನಾವು ಗಮನಿಸ್ತೀವಿ. ಬಟ್ ಒಂದಿಷ್ಟು ಬೆಂಗಳೂರು ಒಳಗಡೆ ಹೋಗಿ ನಾವು ನೋಡಿದಾಗ ನೋಡಿ, HAL 2ನೇ ಹಂತದಲ್ಲಿ ಅದು ನಾವು ಗಮನಿಸ್ತಾ ಇರುವಂಥದ್ದು. ಕಸದ ರಾಶಿ, ಎಲ್ಲೆಂದ್ರಲ್ಲಿ ಕಸ ಇದೆ, ಕೊಳಚೆ ಇದೆ ಅಂತ ಅಂದ್ರೆ ಇಲ್ಲಿ ಹೆಗ್ಗಣಗಳು ಬಂದೇ ಬರ್ತಾವೆ. ಎಲ್ಲಿ ನೋಡಿದ್ರು ಬೆಂಗಳೂರು ತುಂಬಾ ಇಲ್ಲಿ ಹೆಗ್ಗಣಗಳು ಓಡಾಟವನ್ನ ನಡೆಸಿದಾವೆ. GBA ಏನ್ ಮಾಡ್ತಾ ಇದೆ ಹಾಗಾದ್ರೆ? GBA ಎಲೆಕ್ಷನ್ ಬೇರೆ ಸನಿಹದಲ್ಲಿದೆ. ಅದರ ಟಾರ್ಗೆಟ್ DK ಶಿವಕುಮಾರ್ ಅವರಿಗೆ ಇರೋದು. ಅಲ್ಲೂ ಸಹಿತ ಎಷ್ಟು ಕ್ಷೇತ್ರಗಳನ್ನ ಗೆದ್ಕೊಂಡು ಬರ್ತಾರೆ, ಎಷ್ಟು ಮಟ್ಟಿಗೆ ಅಲ್ಲಿ ಸಕ್ಸಸ್ ಅನ್ನ ತೆಗೆದುಕೊಂಡು ಬರ್ತಾರೆ ಅನ್ನೋದು ಪಕ್ಷದ ನಿಷ್ಠೆ. ಆ ಒಂದು ಟಾಸ್ಕ್ ಕೂಡ ಇದೆ DK ಶಿವಕುಮಾರ್ ಅವ್ರಿಗೆ. ಬಟ್ GBA ಮಾಡ್ತಾ ಇರುವಂತ ಕರ್ಮಕಾಂಡ ಈ ರೀತಿಯಾಗಿ ಸರಿಯಾದ ರೀತಿಯಾದಂಥ ಕಾರ್ಯ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಇಲ್ಲಿ ಹೆಗ್ಗಣಗಳ ಓಡಾಟ. ರಾತ್ರಿ ಹೊತ್ತಲ್ಲಿ ಜನ ಓಡಾಡೋಕ್ಕೂ ಕೂಡ ಭಯ. ಅಲ್ಲಿ ಓಡಾಟವನ್ನು ನಡೆಸಿದಾಗ ಕಾಲ್ನಡಿಗೆಯಲ್ಲಿ ಓಡಾಡೋರಿಗೆ ಕಾಲಲ್ಲೇ ಬಂದ್ಬಿಡ್ತಾವೆ ಇಲ್ಲಿ ಹೆಗ್ಗಣಗಳು. ಕಚ್ಚಿಬಿಟ್ರೆ, ಏನಾದರೂ ಹೆಲ್ತ್ ಇಶ್ಯೂ ಆದರೆ ಯಾರು ಹೊಣೆ ಇದಕ್ಕೆಲ್ಲ? ರಾತ್ರಿ ಸಮಯದಲ್ಲಿ ಓಡಾಟವನ್ನು ನಡೆಸಿರ್ತಾರೆ ಅಲ್ಲ. ಆ ರೀತಿಯಾಗಿ ಎಲ್ಲೆಂದ್ರಲ್ಲಿ ಕಸ ಬೀಳುತ್ತೆ ಅಂದ್ರೆ ಏನ್ ಮಾಡ್ತಾ ಇದೆ GBA ಕಾರ್ಯ, ಹೇಗೆ ನಿರ್ವಹಿಸ್ತಾ ಇದೆ ಅಂತ ಸರಿಯಾದ ರೀತಿಯಾದಂಥ ಕಾರ್ಮಿಕರ ವ್ಯವಸ್ಥೆ ಮಾಡಿಕೊಂಡು ಅದನ್ನ ಶುಚಿಗೊಳಿಸುವಂಥ ಕೆಲಸ ಮಾಡಬೇಕು. ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು. GBA ಅಲ್ಲಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ ಏನಾಗ್ತಾ ಇದೆ ಇದೆಲ್ಲರ ಬಗ್ಗೆನೂ ಚಿಂತೆ ಇಲ್ಲ. ಸರ್ಕಾರಕ್ಕೆ ಇರುವಂಥ ಯೋಚನೆ ಸದ್ಯಕ್ಕೆ ಕುರ್ಚಿಯ ಕದನ, ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನಮ್ಮ ನಾಯಕರು. ಸಿಎಂ ಪಟ್ಟ ಬೇಕು, CM ಪಟ್ಟಾಭಿಷೇಕ ಆಗ್ಬೇಕು ಅಂತ ಇತ್ತು. ಇದೀಗ ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ಗೊಂದಲ, ಬರೀ ಇದೇ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಒಂದ್ ಕಡೆ ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಂತ ನಾಯಕರು, ಬಟ್ ಇಲ್ಲಿ ನೋಡಿದ್ರೆ ಕ್ಲೀನ್ ಸಿಟಿ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ?
ಎಸ್ ವನಿತಾ, ಬೆಂಗಳೂರನ್ನ ಕ್ಲೀನ್ ಸಿಟಿ, ಗಾರ್ಡನ್ ಸಿಟಿ, ಜೊತೆಗೆ ಏನು IT BT ಕಂಪನಿಗಳಿರುವಂತಹ ದೊಡ್ಡ ಸಿಟಿ ಅಂತ ಹೇಳಿ ಸಾಕಷ್ಟು ಹೆಸರುಗಳಿಂದ ಕರೀತಾರೆ. ಸದ್ಯಕ್ಕೆ ಬೆಂಗಳೂರಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಜನರು ಬೆಂಗಳೂರಲ್ಲಿ ಇರ್ಬೇಕಾ ಅಥವಾ ಬೆಂಗಳೂರನ್ನ ಬಿಟ್ಟು ತೊಲಗಬೇಕಾ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಸದ್ಯಕ್ಕೆ ಇದೊಂದು ರೀತಿಯಲ್ಲಿ ಬ್ಯಾಡ್ ಬೆಂಗಳೂರಾಗಿ ಮಾರ್ಪಾಡಾಗಿರುವಂತಹದ್ದು. ಒಂದ್ ಕಡೆ ಬೀದಿ ನಾಯಿಗಳ ಕಾಟ ಜನರಿಗೆ ಶುರುವಾಗಿದೆ. ಅದ್ರ ಜೊತೆಗೆ ಮತ್ತೊಂದು ಕಡೆ ನಮ್ಗೆ ಕಂಡು ಬರುವಂತಹದ್ದು ಬೀದಿಯಲ್ಲಿ ಇಲಿಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗಿರುವಂತದ್ದು. ಯಾಕೆ ಅಂತಂದ್ರೆ ಕಸದ ರಾಶಿಗಳು ಅಲ್ಲಲ್ಲಿ ಬಿದ್ದಿರ್ತವೆ. ಈಗಾಗ್ಲೇ ಏನು GST ಕಟ್ಬೇಕು ಅಂತ ಹೇಳಿ GBA ಒಂದು ರೂಲ್ಸ್ ಅನ್ನ ಮಾಡಿದೆ. GST ಕಟ್ಟಿದ್ರು ಸಹ ಕಸದ ವಿಲೇವಾರಿ ಕರೆಕ್ಟ್ ಟೈಮಿಗೆ ಆಗ್ತಿಲ್ಲ ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ಇಲಿಗಳು ಜೊತೆಗೆ ಹೆಗ್ಗಣಗಳು ಸಹ ಸಾಕಷ್ಟು ಕಂಡು ಬರ್ತಾ ಇರುವಂತದ್ದು ಕಸದ ರಾಶಿಗಳಲ್ಲಿ. ಇದರಿಂದ ಅಕ್ಕಪಕ್ಕದ ಮನೆಯವರಿಗಾಗಿರ್ಬೋದು, ಸುತ್ತಮುತ್ತಲು ಇರುವಂತಹ ಜನರಿಗಾಗಿರ್ಬೋದು, ಹಾಗೆ ವೃದ್ಧರು ಇರ್ತಾರೆ, ಮಕ್ಕಳು ಇರ್ತಾರೆ, ಸಾಕಷ್ಟು ಹೆಲ್ತ್ ಮೇಲೂ ಸಹ ಸಮಸ್ಯೆ ಆಗುವಂತದ್ದು. ಈ ನಿಟ್ಟಿನಲ್ಲೂ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈಗ ಈ ವಿಚಾರ ಏನು ಅಂತಂದ್ರೆ HAL 2ನೇ ಹಂತದ 3ನೇ ಕ್ರಾಸ್ ರಸ್ತೆಯಲ್ಲಿ ಕಂಡು ಬಂದಿರುವಂತಹ ಒಂದು ಘಟನೆ ಇದು. ಸಾಕಷ್ಟು ಅಲ್ಲಿರುವಂತಹ ಸ್ಥಳೀಯರು ಇದನ್ನ ವಿಡಿಯೋ ಮಾಡೋದ್ರ ಮುಖಾಂತರವಾಗಿ GBAಗೆ ಏನು GBAಗೆ ತಿಳಿಸೋದ್ರ ಮುಖಾಂತರವಾಗಿ ಏನು ಪೋಸ್ಟ್ ಅನ್ನ ಮಾಡಿದ್ದಾರೆ. ಸೊ ಆದ್ರೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ. ಅಧಿಕಾರಿಗಳು ತಮ್ಮ ಅಧಿಕಾರಕ್ಕಾಗಿನೇ ಹೋರಾಡ್ತಾ ಇದ್ದಾರೆ ಹೊರತು ಜನಸಾಮಾನ್ಯರಿಗೆ ಏನ್ ಸಿಗ್ಬೇಕು ಅದನ್ನ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇರುವಂತದ್ದು. ಈಗ ಆಲ್ರೆಡಿ ಏನು ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅಧಿಕಾರಿಗಳು ಅನ್ನುವಂತಹದನ್ನ ಸಹ ಸ್ಥಳೀಯರು ಹೇಳ್ಕೊಳ್ತಾ ಇರುವಂತದ್ದು. ಇನ್ನು ಕಸದ ರಾಶಿಗೆ ಕ್ಲಿಯರ್ ಮಾಡ್ಬೇಕಾಗಿರುವಂತಹ GBA ಟ್ಯಾಕ್ಸ್ ಅನ್ನ ಕಟ್ಟುತ್ತೆ. ಟ್ಯಾಕ್ಸ್ ಕಟ್ಟಿದ್ರು ಸಹ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ BBMP ನ ಬದಲಾವಣೆ ಮಾಡಿ GBA ಮಾಡಿರುವುದು ಇದೇ ಕಾರಣಕ್ಕ ಅನ್ನುವಂತಹ ಕೂಗುಗಳು ಸದ್ಯಕ್ಕೆ ಕೇಳಿ ಬರ್ತಿರುವಂತಹದ್ದು. ಒಟ್ಟಾರೆಯಾಗಿ ಅಧಿಕಾರಿಗಳು ಮಾಡ್ಬೇಕಾಗಿರುವಂತಹ ಕೆಲಸಗಳನ್ನ ಕ್ಲಿಯರ್ ಮಾಡಿದ್ರೆ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ಮಾಡಬಹುದು ಅನ್ನುವಂಥ ಕೂಗು ಕೇಳಿ ಬರ್ತಾ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.